ನಮಸ್ತೆ ಎಲ್ಲರಿಗೂ. ಬನ್ನಿ, ಮೇಜರ್ ಶಿಫ್ಟ್ ಏನು ಬರುತ್ತೆ ಈ ಮಂತ್ ಎಂಡ್ ಆಗಿ ನ್ಯೂ ಇಯರ್ ಬರೋದ್ರೊಳಗೆ ನೋಡೋಣ. ಮೇಜರ್ ಆಗಿ ಏನು ಚೇಂಜ್ ಬರುತ್ತೆ. ಸೊ ಹೊಸ ವರ್ಷ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಂದರೆ ಯಾವ ವಿಚಾರಕ್ಕೆ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, ಅಥವಾ ಯಾವ ರೀತಿ ಸರ್ಪ್ರೈಸ್ ಸಿಗುತ್ತೆ, ಏನು ಗುಡ್ ಲಕ್ ಇದೆ. ಸೊ ನೋಡೋಣ. ಇಲ್ಲಿ 3 ಗ್ರೂಪ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಅದನ್ನು ತಗೊಳ್ಳಿ. ಇದು ಮೊದಲನೇದು. ಐ ಹೋಪ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಓಕೆ, ಇದು ಎರಡನೇದು. ಇದು ಮೂರನೇದು. ಸೊ ಬಾಟಮ್ ಆಫ್ ದಿ ಡೆಕ್ ಸನ್ ಕಾರ್ಡ್ ಬಂದಿದೆ. ಸೊ ಈ ನ್ಯೂ ಇಯರ್ ಏನಿದೆ ನಿಮಗೆ ನ್ಯೂ ಬಿಗಿನಿಂಗ್ ತಂದುಕೊಡುತ್ತೆ. ಮತ್ತು ಜನವರಿ ಸೂರ್ಯನಾರಾಯಣ ಮಕರ ಸಂಕ್ರಾಂತಿಗೆ ಪಥಚಲನೆ ಮಾಡೋದ್ರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ, ನಿಮ್ಮ ಇಂಡಿಯನ್ ಎನರ್ಜಿ ಬೆಟರ್ ಆಗುವಂಥದ್ದು, ಮತ್ತು ನಿಮ್ಮ ಲವ್ ಲೈಫ್ ಬೆಟರ್ ಆಗುವಂಥದ್ದು, ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗುವಂಥದ್ದು, ಸಡನ್ ಚೇಂಜಸ್ ನಿಮಗೆ ಪಾಸಿಟಿವ್ ಆಗಿ ಬರುವಂಥದ್ದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚು ಮುನ್ನಡೀತೀರಾ ಅಂತ ಬಂದಿದೆ. ನೋಡೋಣ. ಈಗ 3 ಗ್ರೂಪಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇಟ್ಸ್ ಎ ಜನರಲ್ ರೀಡಿಂಗ್. ವಾವ್, ಸಾಕಾಗಿದೆ ನಿಮಗೂ ಈ ಡೆವಿಲ್ ಎನರ್ಜಿ ಜೊತೆ ಫೈಟ್ ಮಾಡಿ ಮಾಡಿ ಮಾಡಿ. ಸೊ ಈ ಡೆವಿಲ್ ಎನರ್ಜಿ ಏನಿದೆ, ಈ ಡೆತ್ ಎನರ್ಜಿ ಏನಿದೆ, ಡೆವಿಲ್ ಮತ್ತು ಡೆತ್ ಎನರ್ಜಿ. ಸೊ ಮೇ ಬಿ ನೀವು ಸಫರ್ ಮಾಡಿದಷ್ಟು ಲೈಫಲ್ಲಿ ಯಾರೂ ಸಫರ್ ಮಾಡಿಲ್ವೇನೋ, ಅಷ್ಟು ಸಫರ್ ಮಾಡಿಬಿಟ್ಟಿದ್ದೀರಾ. ಈಗ ಟೈಮ್ ಇದೆ. ಸೊ ನಿಮ್ಮ ಜೀವನಕ್ಕೆ ನ್ಯಾಯ ಬರುವಂಥದ್ದು, ನಿಮಗೆ ಅನ್ಯಾಯ ಮಾಡಿರುವಂಥ ಶತ್ರುಗಳಾಗಲಿ, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಎನರ್ಜಿನೇ ಎಷ್ಟು ಹೆವಿ ಇದೆ ಅಂದರೆ, ಸೊ ಪ್ರತಿನಿತ್ಯ ಸಾವಿನ ದವಡೆಗೆ ಹೋಗಿ ಸಾವಿನ ರುಚಿ ನೋಡಿ ನೋಡಿ ಹೊರಗೆ ಬರುವ ರೀತಿ ಇದೆ. ಸೊ ಸಾಕಷ್ಟು ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆ ಪೂರ್ವಾರ್ಜಿತ ಆಸ್ತಿಗಳು ತುಂಬ ಇದೆ. ಆ ಕಾರಣಕ್ಕೆ ಪೂರ್ವಜನ್ಮದಲ್ಲಿ ತುಂಬ ಹಣ ಮಾಡಿದ್ರಿ, ನಿಮ್ಮ ಹೆಸರಲ್ಲಿ ತುಂಬ ಆಸ್ತಿ ಇತ್ತು ಅಂತ ಅನಿಸುತ್ತೆ. ಸೊ ಅದನ್ನು ಈ ಜನ್ಮದಲ್ಲೂ ಕೂಡ ಪಡ್ಕೊಳ್ಳೋದಕ್ಕೆ ಒಂದಷ್ಟು ನಕಾರಾತ್ಮಕ ಶಕ್ತಿಗಳು, ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಯಾರು ಶತ್ರುಗಳು ನಿಮ್ಮ ವಿರುದ್ಧ ಸಂಚುಗಳನ್ನ ಮಾಡಿದ್ರು ಅವರ ಕೈನ ಕಟ್ ಹಾಕ್ತಾಳೆ. ಆ ದುರ್ಗೆ ಇರಬಹುದು, ತಾಯಿ ಇರಬಹುದು, ಅಥವಾ ನಿಮ್ಮ ಸಾವು ಏನು ಬಯಸಿದ್ರು ಅವರಿಗೆ ಸಾವಾಗುವಂಥ ಸೂಚನೆಗಳು ಇದೆ. ಶುಕ್ರವಾರ ಇದನ್ನು ನುಡಿಬಾರ್ದು, ಬಟ್ ಅಣ್ಣಮ್ಮ ತಾಯಿಯ ಆಶೀರ್ವಾದ ಅದೇ ಹೇಳ್ತಾ ಇದೆ. ನಗರ ದೇವತೆ, ಗ್ರಾಮ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ನಕಾರಾತ್ಮಕ ಶಕ್ತಿಗಳು ಶರಣಾಗ್ತಾರೆ ದೇವರಿಗೆ ಅನ್ನುವಂಥದ್ದು ಇದೆ. ತುಂಬಾ ಅದ್ಭುತವಾಗಿದೆ ಮೆಸೇಜು. ತುಂಬ ಹೇಳಲಿಕ್ಕಾಗೋದಿಲ್ಲ, ಬಿಕಾಸ್ ಆಫ್ ಈಗಾಗಲೇ ಗೊತ್ತಾಗಿದೆ ನನ್ನ ಥ್ರೋಟ್ ಹೋಗಿದೆ ಅಂತ. ಸೊ ಹಾಗಾಗಿ ಇರಲಿ, ಅವರವರ ಪ್ರಯತ್ನ ಅವರವ್ರದ್ದು. ನೀವು ಭಕ್ತಿ ಮಾರ್ಗದಲ್ಲಿ ಅಷ್ಟೇ ನಡೀರಿ. ಭಕ್ತಿ ಮಾರ್ಗದಿಂದ ನಿಮಗೆ ಶಕ್ತಿ ಬರುತ್ತೆ. ಭಕ್ತಿ ಮಾರ್ಗದಿಂದ ನಿಮಗೆ ಸಾಕಷ್ಟು ಉನ್ನತಿ ಕೂಡ ಆಗುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಹೇಳ್ತಾ ಇದೆ, ಮುಂದಿನ ವರ್ಷ ನಿಮ್ಮ ಜೀವನಕ್ಕೆ ಕಾಲಚಕ್ರದ ಆಟದಲ್ಲಿ ನಿಮಗೆ ಗೆಲುವು ಕಾದಿದೆ. ಇಷ್ಟು ದಿನ ನಿಮ್ಮ ಸೋಲಿನ ರುಚಿ ನೋಡಿದ್ದೀರಾ, ಇನ್ಮೇಲೆ ನಿಮ್ಮ ಗೆಲುವಿನ ರುಚಿ ನೋಡಿ. ಆದರೆ ನೆನ್ಪಿಟ್ಕೊಳ್ಳಿ, ಎಷ್ಟೇ ಗೆಲುವು ಬಂದರೂ, ಎಷ್ಟೇ ಯಶಸ್ಸು ಬಂದರೂ ಅದಕ್ಕೆ ಕಾರಣ ಈ ಶತ್ರುಗಳು ಅನ್ನೋದು ಮರಿಬೇಡಿ. ಯಾಕೆ ಅಂದರೆ ಅವರು ನಿಮಗೆ ಕೊಟ್ಟಂಥ ಕಾಟದಲ್ಲಿ, ನಿಮಗೆ ಕೊಟ್ಟಂಥ ಪರೀಕ್ಷೆಗಳಲ್ಲಿ ನೀವು ಎಷ್ಟು ಗೆದ್ದು ಬಂದಿದ್ದೀರಾ ಅಂದರೆ, ಆ ಭಗವತಿ ಇವಾಗ ನಿಮಗೆ ನ್ಯಾಯ ಕೊಡ್ದಿರ ಬೇರೆ ಆಪ್ಷನ್ನೇ ಇಲ್ಲ ತಾಯಿಗೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದು ಬಯಸಿ, ನಿಮ್ಮ ಶತ್ರುಗಳಿಗೂ ಕೂಡ ಒಳ್ಳೇದು ಬಯಸಿ. ಯಾಕೆಂದರೆ ಒಂದು ಕಾರ್ಮಿಕ್ ಎಂಡಾಗಿದೆ, ಒಂದು ಕರ್ಮ ಎಂಡಾಗಿದೆ. ಹಾಗಾಗಿ ಅವರು ಕೂಡ ಚೆನ್ನಾಗಿರಲಿ, ಅವ್ರ ತಪ್ಪನ್ನು ಅವ್ರು ತಿದ್ದುಕೊಂಡು ಇನ್ನು ಮುಂದೆ ಆ ಹಾದಿಗೆ ನಡೆದಿರೋ ಹಾಗೆ ಆಗಲಿ ಅಂತ ಪ್ರಾರ್ಥನೆನ ಮಾಡಿ. ಒಳ್ಳೆಯದಾಗಲಿ. ವೀಲ್ ಆಫ್ ಫಾರ್ಚೂನ್ ಜಸ್ಟಿಸ್ ನಿಮ್ಮ ಜೀವನಕ್ಕೆ ನ್ಯಾಯನ ತರ್ತಾ ಇದೆ. ನೆಗೆಟಿವಿಟಿ ಮೇಲೆ ಪಾಸಿಟಿವಿಟಿಯ ಜಯ ಸಿಗೋದ್ರಲ್ಲಿ ಇದೆ. ಕಂಗ್ರ್ಯಾಚುಲೇಷನ್. ಒಳ್ಳೆಯದಾಗಲಿ. ನೀವೇನು ಅಂದ್ಕೊಂಡ್ರು ಕೂಡ ಆಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ?
ಏನು ಹೇಳೋದು ಕೃಷ್ಣ ಅರ್ಪಣಮಸ್ತು ಅಂತ ಹೇಳಬಹುದು. ಸೊ ಈ ಜೀವನದಲ್ಲಿ ನಿಮ್ಮ ಜೀವನನ ಒಂದು ಎಲ್ಲವನ್ನೂ ಮುಗಿಸಾಯಿತು. ಸೊ ಎಲ್ಲ ಕುರುಕ್ಷೇತ್ರ ಯುದ್ಧ ನಡೆದಾಯಿತು, ಎಲ್ಲವೂ ಕೂಡ ಮುಗ್ದಾಯಿತು. ಸೊ ಇನ್ನು ಏನಿದ್ರು ಮುಂದಿನ ಅಮಾವಾಸ್ಯೆ ಕಳೆದ ಮೇಲೆ ನಿಮಗೆ ಅಧಿಕಾರ ಬರುವಂಥದ್ದು, ಜವಾಬ್ದಾರಿ ಬರುವಂಥದ್ದು, ಸಾಕಷ್ಟು ಪಾಸಿಟಿವ್ ನೋಟ್ಸ್ ನಿಮ್ಮ ಜೀವನದಲ್ಲಿ ಆಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಕೃಷ್ಣನ ಆಶೀರ್ವಾದ, ಆ ತಾಯಿ ಕನಕ ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತು ದುರ್ಗೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಏನು ನೋಡಿದ್ರಿ ಅದೆಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೇರಳ ರಾಜ್ಯದಲ್ಲಿ ಸಾಕಷ್ಟು ಅಂದರೆ ಒಂದು ತಪ್ಪು ರೀತಿಲಿ ಆಡಳಿತ ನಡೆಯುತ್ತೆ, ಅಜರಾಕತೆ ಅಯ್ಯೋ ಆ ಥರದ್ದು ಏನೋ ನಡೆಯುತ್ತೆ. ಹಾಗಾಗಿ ಅಲ್ಲಿ ಒಂಚೂರು ಕೃಷ್ಣನ ದೇವಸ್ಥಾನದ ಬಗ್ಗೆ ಒಂಚೂರು ಗಂಭೀರವಾದಂಥ ನಿರ್ಧಾರನ ತಗೊಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಗುರುವಾಯೂರಪ್ಪನ ಸನ್ನಿಧಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಏನು ಅವಘಡಗಳ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ. ಅದನ್ನು ಒಂಚೂರು ಎಚ್ಚರಿಕೆಯಿಂದ ಜಾಗ್ರತೆ ವಹಿಸಿ ಒಂದಷ್ಟು ರಾಜಕೀಯ ಒತ್ತಡಗಳನ್ನ ಒಂದಷ್ಟು ಹೇರ್ತಾರೆ ಅಲ್ಲಿ ಅನ್ನುವಂಥದ್ದು ಇದೆ. ಇದು ಸಾಮಾಜಿಕವಾಗಿ, ಬಟ್ ಅದನ್ನು ಪಿಕ್ ಮಾಡ್ತಾ ಇರಲಿಲ್ಲ, ಅದೇನೋ ಫೋರ್ಸ್ಫುಲ್ಲಿ ಬರ್ತಿದೆ ಹೇಳು ಅನ್ನೋ ರೀತಿಲಿ. ಸೊ ಹಾಗಾಗಿ ಒಂಚೂರು ನಮ್ಮ ಸನಾತನ ಧರ್ಮ ಸಾರುವಂಥ ದೇವಾಲಯಗಳಲ್ಲಿ ಶಕ್ತಿ ತುಂಬಬೇಕು. ದೇವಾಲಯಗಳಲ್ಲಿ ದೇವತೆಗಳಿಗೆ ಶಕ್ತಿನ ತುಂಬುವಂಥ ಕಾರ್ಯ ನಡೆಯುತ್ತೆ. ಇನ್ನು ಮುಂದಕ್ಕೆ ಆಧ್ಯಾತ್ಮಿಕವಾಗಿ ಒಂದಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ವರ್ಷ ನಿಮಗೆ ಅಧಿಕಾರ ಸಿಗುವಂಥದ್ದು, ಜವಾಬ್ದಾರಿ ಬರುವಂಥದ್ದು, ನೀವೊಬ್ಬ ತಂದೆ ಆಗುವಂಥದ್ದು, ತಾಯಿಯ ಆಶೀರ್ವಾದ ನಿಮಗೆ ಸಿಗುವಂಥದ್ದು, ಜೊತೆಗೆ ಯಾರು ಇಲ್ಲ ಅಂದ್ಕೊಂಡಿರೋರಿಗೆ ಯಾರೋ ಒಬ್ಬರು ಸಿಗುವಂಥದ್ದು, ಜೊತೆಗೆ ನೀವು ಯಾರಿಗೆ ಮಾರ್ಗದರ್ಶನ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ದಿರ ಇರೋ ಹಾಗೆ ಆಗಬೇಡ್ದು. ಸೊ ನೀವು ಯಾರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಇದು ನಿಮಗೆ ಗೊತ್ತಿರಲಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ದಿರೋ ಅಂಥವರಿಗೆ ಅಥವಾ ನೀವು ಯಾರಿಗೆ ಸಹಾಯ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಯಾರಿಗೂ ಮಾಹಿತಿನ ಕೊಡಬೇಡಿ ಅನ್ನುವಂಥದ್ದು ಇದೆ. ನೀವು ಸಹಾಯ ಮಾಡೋದು ನಿಮಗೆ ಗೊತ್ತಿದ್ರೆ ಸಾಕು, ಪ್ರಪಂಚಕ್ಕೆ ಯಾಕೆ ಗೊತ್ತಾಗಬೇಕು ನೀವು ಮಾಡುವಂಥ ಸಹಾಯ ಅನ್ನುವಂಥದ್ದು ಇದೆ. ಸ್ಥಳ ಬದಲಾವಣೆ, ಅಧಿಕಾರ ಬದಲಾವಣೆ ಕೂಡ ಹೇಳ್ತಾ ಇದೆ. ಸತ್ಯದ ದಾರಿಯಲ್ಲಿ ನಡೀರಿ, ಸಾಕಷ್ಟು ಯಶಸ್ಸು ನಿಮಗೆ ಸಿಗ್ತಾ ಇದೆ. ಭರವಸೆಯೊಂದಿಗೆ ಜೀವನನ ಮುಂದುವರಿಸಿ, ಇನ್ನು ಹೆಚ್ಚಿನ ಅನುಕೂಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ತುಂಬಾ ಪಾಸಿಟಿವ್ ನೋಟ್ ಇದೆ. ಸೊ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಗುಡ್ ಲಕ್, ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಕೆ, ಹರ್ಮಿಟ್. ಸೊ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ತುಂಬಾ ಪಾಸಿಟಿವ್ ಬದಲಾವಣೆನ ತೊಗೊಂಬರ್ತಾ ಇದೆ. ತುಂಬಾ ಬದಲಾವಣೆ ಇದೆ. ಒಂದು ಎಂಡಿಂಗ್ ಸ್ಟೇಜ್ ಇದೆ. ಸೊ ನಿಮ್ಮ ತಪಸ್ಸು ಮುಗೀತು. ಏನು ತಪಸ್ಸು ಮಾಡ್ತಿದ್ರಿ, ತಪಸ್ಸು ಮುಗೀತು. ಈಗ ಬ್ರಹ್ಮದೇವರಿಗೆ ನಿಮಗೆ ಆಶೀರ್ವಾದ ಕೊಡೋದು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ. ಸೊ ಹಾಗಾಗಿ ನಿಮ್ಮ ತಪಸ್ಸಿನ ಫಲ ನಿಮಗೆ ಆಶೀರ್ವಾದದ ರೂಪದಲ್ಲಿ ಸಿಗತ್ತೆ ಅನ್ನುವಂಥದ್ದು ಇದೆ. ಅಗಸ್ತ್ಯ ಮಹಾಮುನಿಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಹರಿದಾಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಲಿ. ಭಗವಂತನ ಧ್ಯಾನದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟರೋ ಅಷ್ಟು ಯಶಸ್ಸು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮುನೇಶ್ವರರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುವಂಥದ್ದು ಇದೆ. ಪ್ರಪಂಚ ಪರ್ಯಟನೆ ಮಾಡುವಂಥದ್ದು ಅಥವಾ ಬೇರೆ ದೇಶಗಳಿಗೆ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ವಿದೇಶಗಳಿಂದ ಆಹ್ವಾನ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ರೀತಿಯ ಬದಲಾವಣೆ ಬರುವಂಥ ಸಾಧ್ಯತೆ ಇದೆ. ದತ್ತಾತ್ರೇಯರ ಆಶೀರ್ವಾದ, ತ್ರಿಶಕ್ತಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲವೂ ಪಡೆದಾಯಿತು. ಎಲ್ಲ ಬಲ್ಲವನಿಗೆ ಎಲ್ಲ ಅದು ಅಲ್ಟಿಮೇಟ್ ಟ್ರೂತ್ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಯಾವುದೇ ವ್ಯಾಮೋಹ ಇರೋದಿಲ್ಲ. ನೀವು ಒಂದು ರೀತಿ ವ್ಯಾಮೋಹದಿಂದ ಹೊರಗೆ ಬರ್ತೀರಾ. ಒಂದು ಭಗವಂತನ ಕೀರ್ತನೆಗಳನ್ನ ಬರೀತೀರಾ, ಭಗವಂತನ ನಾಮಸ್ಮರಣೆಯಲ್ಲಿ ಮುಂದುವರಿತೀರಾ. ದೇವರ ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ದೇವರ ಆಶೀರ್ವಾದದಿಂದ ಇನ್ನು ಬೇರೆ ರೀತಿಯಲ್ಲಿ ಬ್ರಹ್ಮಜ್ಞಾನನ ಪಡ್ಕೊಳ್ಳೋದ್ರ ಕಡೆ ನಿಮ್ಮ ಗಮನ ಇರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ನೋಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಸ್ಟಾರ್ ಆಗುವಂಥ ಅವಕಾಶಗಳು ಕೂಡ ಇದೆ. ಸ್ಟಾರ್ಡಮ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವೊಬ್ಬ ಸ್ಟಾರ್ ಆಗಿ ಬೆಳಿತೀರಾ ಅನ್ನುವಂಥದ್ದು ಇದೆ. ಭರವಸೆನ ಕಳ್ಕೊಬೇಡಿ. ನೆಮ್ಮದಿ ಹುಡ್ಕಕ್ಕೆ ಹೋಗಿ ನೆಮ್ಮದಿನೇ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟೆಂಪ್ರೆನ್ಸ್ ಎನರ್ಜಿ ತಾಳ್ಮೆನ ಹೇಳುತ್ತೆ. ಬರೋ ವರ್ಷ ನಿಮ್ಮ ಜೀವನದಲ್ಲಿ ಏನಿರುತ್ತೋ ಇರೋಲ್ವೋ ತುಂಬ ತಾಳ್ಮೆ ಅಂತ
ಅಂತೂ ಇರುತ್ತೆ. ಸೊ ಆ ತಾಳ್ಮೆ ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ, ಆರೋಗ್ಯದಲ್ಲಿ ಚೇತರಿಕೆಯನ್ನು ತಂದುಕೊಡುತ್ತೆ, ಒಬ್ಬ ಒಳ್ಳೆ ಪಾರ್ಟ್ನರ್ನ ನಿಮ್ಮ ಲೈಫಿಗೆ ತಂದುಕೊಡುತ್ತೆ. ಸಾಕಷ್ಟು ನ್ಯೂ ಬಿಗಿನಿಂಗ್, ಹೋಪ್ ಇಸ್ ದ ರೋಪ್ ಅಂತಾರಲ್ಲ, ಆ ಥರ ಒಂದು ಹೋಪ್ಫುಲ್ಲಾಗಿ ನಿಮ್ಮ ಜೀವನ ಹೋಗುತ್ತೆ. ಎಷ್ಟು ಹೋಪ್ಲೆಸ್ ಆಗಿ ನೀವಿದ್ರಿ ಅಂದರೆ ಇನ್ನು ಮುಂದೆ ತುಂಬ ಹೋಪ್ಫುಲ್ ಮೀನಿಂಗ್ಫುಲ್ ಲೈಫನ್ನು ಲೀಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಶುಭವಾಗಿರಲಿ ನಿಮ್ಮ ಮುಂದಿನ ವರ್ಷ 2025 ನಿಮ್ಮ ಜೀವನದಲ್ಲಿ ಒಂದು ಸಿಲ್ವರ್ ಜೂಬಿಲಿ ಥರನೇ ಸೆಲೆಬ್ರೇಷನ್ ಆಗಲಿ. ಇಡೀ ವರ್ಷ, ಇಡೀ ಮುಂದಿನ ಜೀವಮಾನ ಎಲ್ಲ ಸಂತೋಷವಾಗಿರೋ ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಜನಗಳು ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ ಆಗಲಿ ಅಂತ ಹೇಳ್ತಾ ಇಡೀ ರೀಡಿಂಗನ್ನು ವಾಗ್ದೇವಿ ಮತ್ತು ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಮತ್ತೆ ಬದುಕಿ ಬಂದಿದ್ದೇನೆ. ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಧನ್ಯವಾದಗಳು.